ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾತೆ ಮಹಾದೇವಿ ಇನ್ನಿಲ್ಲ ಅನ್ನೋ ಇನ್ಫಾರ್ಮೇಶನ್ TV5 ಗೆ ಅಪ್ಡೇಟ್ ಆಗ್ತಾ ಇದೆ. ಕೂಡಲ ಸಂಗಮದ ಬಸವ ಧರ್ಮದ ಪೀಠಾಧ್ಯಕ್ಷೆ ವಿಧಿವಶರಾಗಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಕೊನೆಯುಸಿರೆಳೆದಿದ್ದಾರೆ ಮಾತೆ ಮಹಾದೇವಿ ಅನ್ನೋ ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. ರಾಜಾಜಿನಗರದ ಬಸವ ಮಂಟಪದಲ್ಲಿ ಅರ್ಧ ಗಂಟೆ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಎಸ್ ವೀಕ್ಷಕರೇ, ಸಾಕಷ್ಟು ದಿನಗಳಿಂದ ಇವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆನ ನೀಡಲಾಗ್ತಾ ಇತ್ತು. ಶ್ವಾಸಕೋಶದ ತೊಂದರೆಯಿಂದ ಇವರು ಬಳಲ್ತಾ ಇದ್ರು. ಆದರೆ ಈಗ ಅವರು ನಿಧನರಾಗಿದ್ದಾರೆ, ವಿಧಿವಶರಾಗಿದ್ದಾರೆ ಅಂತ ಇನ್ಫಾರ್ಮೇಶನ್ ನಮಗೆ ಸಿಗ್ತಾ ಇದೆ. ಇನ್ನು 1 ವರ್ಷದ ಹಿಂದೆ ಅವರಿಗೆ ಕಿಡ್ನಿ ವೈಫಲ್ಯವಾಗಿತ್ತು. ಹಾಗಾಗಿ ಡಯಾಲಿಸಿಸ್ ನಲ್ಲಿ ಅವರು ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾತೆ ಮಹಾದೇವಿ ಅವರು ಇದೀಗ ಇಹಲೋಕವನ್ನ ತ್ಯಜಿಸಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು, ಆಗ ಒಂದ್ ರೀತಿಯಾಗಿ ಖುಷಿಯನ್ನ ಅವರು ಹಂಚಿಕೊಂಡಿದ್ರು. ಆದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಮಾತೆ ಮಹಾದೇವಿ ವಿಧಿವಶರಾಗಿದ್ದಾರೆ. ಎಸ್ ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ಸಿದ್ದಾಪುರ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀಣಾ ಸಿದ್ದಾಪುರ, ಸಾಕಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮಾತೆ ಮಹಾದೇವಿ ಅವರು, ಆದರೆ ಈಗ ವಿಧಿವಶರಾಗಿದ್ದಾರೆ. ಏನ್ ಸಿಗ್ತಾ ಇದೆ ಇನ್ಫಾರ್ಮೇಶನ್ ವೀಣಾ? ಎಸ್ ಶಿವಶಂಕರ್, ಮಾತೆ ಮಹಾದೇವಿ ಈಗ ಮಣಿಪಾಲ ಆಸ್ಪತ್ರೆಯಲ್ಲಿ ವಿಧಿವಶರಾಗಿರುವಂತದ್ದು. ಕಳೆದ 1 ವಾರದಿಂದ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಶ್ವಾಸಕೋಶ ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಸೊ ಹಾಗಾಗಿ ಅವರನ್ನ ICU ಕೂಡ ದಾಖಲು ಮಾಡಲಾಗಿತ್ತು. ಜೊತೆಗೆ ಇವತ್ತು ಕೂಡ ಡಾಕ್ಟರ್ಗಳು ಅವರ ಕಂಡೀಷನ್ ಬಗ್ಗೆ ಒಂದು ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಿದ್ರು. ಅಂದ್ರೆ ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಹದಗೆಡ್ತಾ ಇದೆ, ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಲಭ್ಯ ಮಾಡಿದ್ರು. ಜೊತೆಗೆ ಆದ್ರೆ ಅವರು ಸಮರ್ಪಕವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರು. ಈಗ ಸದ್ಯ ಏನಂತಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಮಾತೆ ಮಹಾದೇವಿ ಅವರು ನಿಧನರಾಗಿರುವಂತದ್ದು. ಜೊತೆಗೆ ಈಗಾಗ್ಲೇ ಅಂತಿಮ ಆಸ್ಪತ್ರೆಯಲ್ಲಿ ಏನೆಲ್ಲ ಅಲ್ಲಿಂದ ಆಸ್ಪತ್ರೆಯಿಂದ ಹೊರಬರ್ಬೇಕು ಅದೆಲ್ಲ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇರುವಂತದ್ದು. ಜೊತೆಗೆ ಅವರ ಮೃತದೇಹವನ್ನ ಇನ್ನೇನು ರಾಜಾಜಿನಗರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಇಡೋದಕ್ಕೆ ಅಂತ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಳಿಕ ಕೂಡಲ ಸಂಗಮಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.